ಜನನ ಇಲ್ಲಿ 2 ಜನನ ಆಗಿರುತ್ತೆ. ಒಂದು ತಂದೆ ಜನನ ಆಗಿರುತ್ತೆ, ಇನ್ನೊಂದು ತಾಯಿ ಜನನ ಆಗಿರುತ್ತೆ. ಅಲ್ಲಿ ನೀವೇನ್ ಮಾಡ್ಬೇಕು, ಎಲ್ಲ ಕಟ್ ಆಫ್ ಮಾಡ್ಬೇಕು. ಟಿವಿ ಬಂದ್, ಮೊಬೈಲ್ ಬಂದ್, ನಾವೇನು ಪೇರೆಂಟ್ಸ್ಗಳು ಜಗಳ ಮಾಡ್ತಿದ್ವು ಅದು ಬಂದ್, ಎಲ್ಲ ಬಂದಾಗಬೇಕು. ಈಗಲೂ ಅಷ್ಟೇ ಮನೆಗೆ ಬಂದರೆ ಯಾವ ಟಿವಿ ಯೂಸ್ ಮಾಡಬಾರ್ದು, ಯಾವ ಮೊಬೈಲ್. ಅಷ್ಟೇನೆ ಅಮ್ಮ ಅಂದ್ರೆ ಅಮ್ಮನ ಕೇಳ್ದ, ಅಮ್ಮ ಸರಿ ಅಂದ್ರೆ ಆಗ ಮಾತ್ರ ಅವ್ರಿಗೆ ಮುಂದೆ ಪ್ರೊಸೀಜರ್ ಅಂತ ಅವಾಗ ಗೊತ್ತಾಗುತ್ತೆ. ಅಪ್ಪನ ಹತ್ರ ಸುಳ್ಳು ಹೇಳಿದ್ರೆ ಅಮ್ಮಂಗೆ ಗೊತ್ತಾಗ್ಬಿಡುತ್ತೆ, ಅಮ್ಮನ ಹತ್ರ ಸುಳ್ಳು ಹೇಳಿದ್ರೆ ಅಮ್ಮಂಗೆ ಗೊತ್ತಾಗುತ್ತೆ. ಗಂಡ ಹೆಂಡತಿ ಇಬ್ರು ಜೊತೆಗಿದ್ರೆ ಮಾತ್ರ ಮಕ್ಕಳು ನಿಜವಾಗ್ಲೂ ಒಳ್ಳೇದಾಗ್ತದ. ಈಗ ನಾವೆಲ್ಲ ಕೇಳಬೇಕಾದ್ರೆ ಹಸ್ಬೆಂಡು ಇಂಟರ್ಫಿಯರ್ ಆಗ್ತಾರೆ, ಹಿಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ. ಇದು ನಮ್ಮನೇಲಿ ನಡೀತಾ ಇತ್ತು. ನಾನು ನೆಕ್ಸ್ಟ್ ಅವ್ರೇನಾದ್ರು ಇಂಟರ್ಫಿಯರ್ ಆದಾಗ ಸರಿ ಆಯ್ತು, ನಾನು ಓದ್ಸಲ್ಲ, ನೀವು ಓದಿಸಿ, ಮಕ್ಕಳು ನಾನು ನೋಡ್ಕೊಳ್ಳಲ್ಲ, ನಾನು ಹೊರಗಡೆ ಹೋಗಿ ಬರ್ತೀನಿ, ನೀವು ಮಕ್ಕಳು ನೋಡ್ಕೊಳ್ಳಿ. ಅವ್ರಿಲ್ಲ ನಂಗೆ ಆಗಲ್ಲ ಮತ್ತೆ ನಾನು ಹೇಳಿದ್ದೀನಿ. ಇಷ್ಟ ಆಯಿತು. ಏನಕ್ಕೆ ಯಾವ ಸ್ಕೂಲಲ್ಲಿ ಈಗ ಸೆಷನ್ ಮಾಡಲ್ಲ, ಯೂಶ್ವಲಿ ಪೇರೆಂಟ್ಸ್ ಹೇಗಿರಬೇಕು ಅನ್ನೋದೆಲ್ಲ ಮಾಡಲ್ಲ. ಈ ಕ್ಲಾಸಲ್ಲಿ ಮಾಡೋದ್ರಿಂದ ಈಗ ನಮ್ಮದು ವರ್ಕ್ ಪ್ರೆಷರಲ್ಲಿ ಗೊತ್ತಾಗ್ತಿರಲ್ಲ ನಮ್ಮ ಮಿಸ್ಟೇಕ್ಸು. ಸೊ ನಮ್ಮ ಮಿಸ್ಟೇಕ್ಸು ಏನು ಅಂತ ನಮಗೂ ಅರ್ಥ ಬರೋ ಥರ ಗೊತ್ತಾಯಿತು. ಸೊ ನಾವು ಹೇಗೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡು ಸೊ ನಮ್ಮ ಮಗುನೆಲ್ಲ ಸ್ವಲ್ಪ ಡೆವಲಪ್ ಮಾಡ್ಬೋದು. ಪೇರೆಂಟ್ ಹೆಂಗಿರಬೇಕು, ಮನೇಲಿ ಹೆಂಗೆ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಪೇರೆಂಟ್ಸು ಯಾವ ಥರ ಚೇಂಜ್ ಆಗಬೇಕು, ಮಕ್ಕಳ ಮೇಲೆ ಯಾವ ಥರ ಪರಿಣಾಮ ಬೀಳಬೇಕು ಅನ್ನೋದು ಒಂದು ಸೆಷನ್ ಚೆನ್ನಾಗಿ ಮಾಡ್ತೀವಿ. ಅಂದರೆ ನಾವು ಸ್ವಲ್ಪ ಕಲ್ತಿದ್ದೀವಿ, ಮತ್ತು ಮಕ್ಕಳಿಗೆ ಹೇಗೆ ಕಲಿಸ್ಬೇಕು ಅನ್ನೋದು ಒಂದು ಐಡಿಯಾ ಸಿಕ್ಕಿದೆ. ಥ್ಯಾಂಕ್ಸ್ ಫಾರ್ ದ ಸರ್.